ಸಮೀವುಲ್ಲಾ ಸರ್, ನನಗೆ ನಾನು ನಿಮ್ಮ ಹತ್ರ ಕ್ಲಾರಿಫಿಕೇಶನ್ ಕೇಳ್ತೀನಿ ಅನಿಲ್ ಅವ್ರ ಮಾತುಗೂ ನಟರಾಜ್ ಗೌಡ್ರ ಮಾತುಗೂ. ಈಗ ಅನಿಲ್ ಅವ್ರು ಹೇಳಿದ್ರು ನೀವು 24 ಗಂಟೆನೂ ಆಗಿಲ್ಲ, ನೀವು ನಿಮ್ಮ ಮೈತ್ರಿ ಬಿಟ್ಬಿಟ್ಟು ಬಂದು ನೀವು ಅವಕಾಶವಾದಿಗಳಾಗ್ತಾ ಇದ್ದೀರಾ, ನೀವು ಮೋಸ ಮಾಡ್ತಿದ್ದೀರಾ ಅಂತ ನೀವು ಅನಿಲ್ ಅವ್ರು ಹೇಳಿದ್ರು. ಗೌಡ್ರು ಏನೇನು ಮಾತಾಡಿದ್ರು ನೀವೇ ಕೇಳಿಸ್ಕೊಡ್ರಿ ಸರ್. ನಂದು ಒಂದು ಪಾಯಿಂಟ್ ಇದೆ, ಈವನ್ TMC, ಇಫ್ ಐ ಆಮ್ ನಾಟ್ ರಾಂಗ್, ವೆಸ್ಟ್ ಬೆಂಗಾಲ್ TMCನೂ ಇಂಡಿ ಒಕ್ಕೂಟದಲ್ಲಿ ಇದ್ದವ್ರೇನೆ. ಆದ್ರೆ ಕಾಂಗ್ರೆಸ್ಗೆ ಏನ್ ಸ್ಥಾನಮಾನ ಕೊಟ್ಟರು ಅಲ್ಲಿ ಅನ್ನೋದು ನಾವು ನೀವು ಎಲ್ಲರೂ ನೋಡಿದೀವಿ, ಇಂಡಿ ಒಕ್ಕೂಟದಲ್ಲಿ ಇದ್ರೂನು. ಅದು ಒಂದು ವಿಚಾರ. ಇಲ್ಲಿಗೆ ಬಂದಾಗ ಸರ್, ರಾಜಕೀಯ ಅಂದ್ರೇನೆ ಅವಕಾಶ ಆಗಿರುವಾಗ ಈಗ ಕಾಂಗ್ರೆಸ್ ಇವಾಗ ಯಾವ ಪಕ್ಷ ಅಧಿಕಾರದಲ್ಲಿ ಇರುತ್ತೋ ಗಾಳಿ ಬಂದ್ ಕಡೆ ತೂರ್ಕೊಳ್ಳೋದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಅದನ್ನ ಎಲ್ಲಾ ಕಡೆನೂ ನೋಡಿದೀವಿ ನಾವು. ಬಿಜೆಪಿ ಏನಾದ್ರೂ ಅಧಿಕಾರಕ್ಕೆ ಬಂದು ಬಿಜೆಪಿಗೆ ಸೀಟ್ಗಳು ಕೊರತೆ ಆದ್ರೂ ಅವರು ಇನ್ನೊಬ್ರ ಹತ್ರ ಹೋಗಿ ಬೇಡವ್ರೆ. ಈಗ NDA ಸರ್ಕಾರ ರಚನೆ ಮಾಡ್ಲಿಲ್ವಾ, ನಾವು ಅದೆಷ್ಟೋ ಬಂದ್ಬಿಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಮತ್ತೆ ಹೆಂಗ್ ಒದ್ದಾಡಿದ್ರು, ಯಾರ್ಯಾರನ್ನ ಬೇಡಿದ್ರು, ಅದಕ್ಕೋಸ್ಕರ ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಅನುದಾನ ಕೊಟ್ರು ಯಾವ ಸ್ಟೇಟ್ಗೆ ಅನ್ನೋದನ್ನ ನಾವು ನೋಡಿದೀವಿ, ತಿಳ್ಕೊಂಡಿದೀವಿ, ಯಾರ್ಯಾರಿಗೆ ನಾವು ನೋಡಿದೀವಿ. ಹೀಗಿರುವಾಗ ವಾಟ್ ಈಸ್ ರಾಂಗ್? DMK ಜೊತೆ ಅಲಯನ್ಸ್ ಇರಬಹುದು, ಹಂಗಂತ ಅಲಯನ್ಸ್ ನ ಬಿಟ್ಟು ಹೋಗ್ಬಾರ್ದು ಅಂತ ಯಾವುದೇ ಕಾನೂನು ಏನು ಯಾವುದೂ ಇಲ್ಲ. ಈಗ JDS BJP ಮಧ್ಯೆ ಮೈತ್ರಿ ಸರಿ ಬಂದಿಲ್ಲ ಅಂತಂದ್ರೆ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೆ ಇವ್ರು JDS ನ ನಾನು ಅಲಯನ್ಸ್ ಅಂತ ಹೇಳಕ್ ಹೋಗಲ್ಲ, ಮರ್ಜ್ ಅಂತ ಹೇಳಕ್ ಹೋಗ್ತೀನಿ. JDS ಅಂದ್ರೆ BJP ಅಂದ್ರೆ JDS, ಅವ್ರಿರೋ ಆ ಸೀಟಲ್ಲಿ ಹಂಗಾಗೋಗಿದೆ ಇವಾಗ. ಅಲ್ಲ ಸರ್, ದಟ್ ಇಸ್ ಫ್ಯಾಕ್ಟ್. ಈಗ ನಾವು ಅದನ್ನ ಡೈಜೆಸ್ಟ್ ನಾವಲ್ಲ, ಈಗ ಅವ್ರ ಪಕ್ಷದವ್ರೆ ಅದನ್ನ ಡೈಜೆಸ್ಟ್ ಮಾಡ್ಕೋಬೇಕು, ಆ ಪರಿಸ್ಥಿತಿ ಇದೆ, ಆಯ್ತಾ? ಸೊ ಹೀಗಿರುವಾಗ ಕಾಂಗ್ರೆಸ್ ಹೋಗಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳೋದ್ರಲ್ಲಿ ಅದು ಅನ್ಯಾಯ. ಈಗ ರಾಜಕೀಯದಲ್ಲಿ ಅನ್ಯಾಯ ಏನ್ ಬಂತು, ಮೋಸ ಏನ್ ಬಂತು? ಇಲ್ಲ, ಮೋಸ ಏನಿಲ್ಲ. ಈಗ ಬಿಜೆಪಿ ಅವ್ರು ಹೇಳ್ಬೋದು, ಬಿಜೆಪಿ ಈಗ ಕಾಂಗ್ರೆಸ್ ಹೋಗೋದು ಸರಿ ಇಲ್ಲ ಅಂತ ಬಿಜೆಪಿಗೆ ಅನ್ನಿಸ್ತಾ ಇದ್ರೆ ಬಿಜೆಪಿ ಅನೌನ್ಸ್ ಮಾಡ್ಲಿ, ತಗೊಳ್ಳಿ. ಬಿಜೆಪಿ ಅವರು ಅನೌನ್ಸ್ ಮಾಡ್ಲಿ, ನಾವು ಹಿಂದಿ ದಕ್ಷಿಣ ಭಾರತದ ಮೇಲೆ ಹಿಂದಿ ಹೇರಿಕೆ ಮಾಡಲ್ಲ, ನಾವು ದ್ವಿಭಾಷಾ ಸೂತ್ರವನ್ನ ಜಾರಿಗೆ ತರ್ತೇವೆ, ನಾವು ಪ್ರಾದೇಶಿಕ ಭಾಷೆಗಳ ದಕ್ಷಿಣ ಭಾರತದ ಪ್ರಾದೇಶಿಕ ಭಾಷೆಗಳ ಅಸ್ಮಿತೆಯನ್ನ ಎತ್ತಿ ಹಿಡಿತೇವೆ, ದಕ್ಷಿಣ ರಾಜ್ಯಗಳಿಗೆ GST ನಲ್ಲಿ ಆಗ್ತಿರೋ ಅನ್ಯಾಯವನ್ನ ಸರಿಪಡಿಸ್ತೇವೆ, ದಕ್ಷಿಣ ಭಾರತದ ತಮಿಳುನಾಡು ಇರ್ಬೋದು, ಬೇರೆ ರಾಜ್ಯಗಳಿರ್ಬೋದು, ನೀರಾವರಿಗೆ ಆಗಿರುವಂತಹ ಅನ್ಯಾಯವನ್ನ ಎತ್ತಿಡಿತೇವೆ. ಇಲ್ಲಿ ಕೊಟ್ಟ ಭರವಸೆಯನ್ನ ಏನ್ ಮುರಿದಿದೀವಿ ಈ ರಾಜ್ಯಗಳಿಗೆ, ದಕ್ಷಿಣ ಭಾರತಗಳಿಗೆ, ಆ ಭರವಸೆಯನ್ನ ಈಡೇರಿಸ್ತೇವೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ, ನೀವು ಸಪೋರ್ಟ್ ತಗೊಳ್ಳಿ ಅಂತ ಹೇಳ್ಬೋದಲ್ವಾ? ಅದಾಗಲ್ಲ ಸರ್. ಇಲ್ಲ ಮೇಡಮ್, ನಾನು ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಜಮೀಲಾ ಸರ್, ಬಹಳಷ್ಟು ವಿಷಯಗಳನ್ನ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀರಿ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಕ್ ಹೋಗೋದಿಲ್ಲ. ಅದಕ್ಕೆ ಬೇಕಾದ್ರೆ ಇನ್ನೊಂದು ದಿವಸ ಯಾಕೆ ಮಾಡಲ್ಲ ಅಂದ್ರೆ ಇವತ್ತಿನ ಚರ್ಚೆ ಅದಲ್ಲ ಅಂತ. ನಿಮ್ಮ ವೈಯಕ್ತಿಕ ಬಿಜೆಪಿ ದ್ವೇಷವನ್ನ ಯಾವ್ದೋ ಚರ್ಚೆಯಲ್ಲಿ ಹೇಳ್ಬಾರ್ದು. ನನ್ನ ರಿಕ್ವೆಸ್ಟ್, ದ್ವೇಷದಲ್ಲಿ ನೀವು ಹೆಂಗ್ರಿ ಡಿಸೈಡ್ ಮಾಡ್ತೀರಾ? ಒಂದ್ ನಿಮಿಷ ಮೇಡಮ್, ನಾನು ಹೇಳ್ತೀನಿ. ಅವ್ರು ಆರೋಪ ಮಾಡಿದ್ದು ನಮ್ಮ ಸರ್ಕಾರ ಏನ್ ಮಾಡಿಲ್ಲ ಮಾಡ್ತೀರಾ? ಬಿಜೆಪಿ ಡಿಬೇಟ್ ಮಾಡ್ತೀರಾ? ಸೌತ್ ಇಂಡಿಯಾ ಇಡೀ ಫೀಲ್ ಮಾಡ್ತಾರೆ, ಅದು ಸತ್ಯ ಅರ್ಥ ಮಾಡ್ಕೊಳ್ಳೋದ್ರೆ ನೀವು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ರಿಯಾಲಿಟಿ ಏನ್ರಿ ಅರ್ಥ ನೀವು ಆತ್ಮವಂಚನೆ ಮಾಡ್ಕೋಬಾರ್ದು. ಬಿಜೆಪಿ ಮೇಡಮ್ ಅವ್ರು ಮಾತಾಡ್ಮೇಲೆ ನೀವು ಮಾತಾಡ್ಮೇಲೆ ಮತ್ತೆ ಅವರು ಅನ್ಕೊಡಿ ಅವಕಾಶ. ಒಂದ್ ನಿಮಿಷ ರೀ. ಬಿಜೆಪಿ ಬಗ್ಗೆ ದ್ವೇಷ ಮಾಡಕ್ಕೆ ನನಗಾಗ್ಲಿ ಸಮೀವುಲ್ಲಾ ಸರ್ಗಾಗ್ಲಿ ನಮ್ಗೇನು ಮನೆಯವರು ಅಲ್ಲ, ನಮ್ಮ ರಾಜಕಾರಣಿಗಳು ಅಲ್ಲ. ನೇರವಾಗಿ ಆರೋಪ ಮಾಡಿದ್ರಲ್ಲ ಮೇಡಮ್, ಇರೋದು ವಿಷಯ ರೀ, ಅದು ಡಿಬೇಟ್ ಮಾಡ್ತೀರಾ? ಅದು ಸಪರೇಟ್ ವಿಷಯ. ಇವತ್ತು ಮಾತಾಡ್ಬೇಕು. ಅನ್ಯಾಯ ಮಾಡಿದೆ, ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಕೇಳ್ಕೊಂಡು ನಾನೇ ಸುಮ್ಮನಿರ್ಬೇಕು? ನಾನು ಇರೋದಿಲ್ಲ, ನಾನು ಸುಮ್ಮನಿರೋದಿಲ್ಲ, ಅದಕ್ಕೆ ಉತ್ತರ ಕೊಡಲ್ಲ. ಇರ್ರೆಲೆವೆಂಟ್ ಟಾಪಿಕ್ ಅಂತ ಹೇಳಿದ್ರೆ ನಾನು ಅಷ್ಟೇ. ಅವ್ರು ಸತ್ಯ ಹೇಳಿದ್ದಾರೆ, ಸಮೀವುಲ್ಲಾ ಸತ್ಯ ಹೇಳಿದ್ದಾರೆ. ಸಮೀವುಲ್ಲಾ ಸರ್, ನಾನು ಬಯಾಸ್ಟು ನಿಮ್ ವ್ಯೂಗಳು ಅಂತ ಹೇಳಿದೆ. ಈ ವಿಷಯ ಬಿಜೆಪಿಗೆ ಆರೋಪ ಮಾಡಿದ್ರೆ ನಾನು ಬಿಜೆಪಿ ವಕ್ತಾರನಾಗಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಟಾಪಿಕ್ ಚೇಂಜ್ ಮಾಡ್ತೀರಾ ಅಂದ್ರೆ ಇನ್ನೊಂದು ಗಂಟೆ ಚರ್ಚೆ ಮಾಡ್ತೀವಿ. ಈಗ ಬಿಜೆಪಿ ತಪ್ಪು ಹೇಳಕ್ಕೆ ಎಲ್ಲರಿಗೂ ಸ್ವಾಗತ ಇದೆ. ಹಿಂದಿ ಹೇಳಿಕೆ ಈ ದೇಶದಲ್ಲಿ ಸ್ವತಂತ್ರದ ನಂತರ ಹಿಂದಿ ಅನ್ನುವ ಪದಗಳ ಒಟ್ಟು ಉಪಯೋಗ, ಹಿಂದಿ ಬೋರ್ಡ್ ಆಗ್ಬೋದು, ಹಿಂದಿ ಭಾಷೆ ಆಗ್ಬೋದು, ಕಾಂಗ್ರೆಸ್ ಪ್ರಾರಂಭ ಮಾಡಲಿಲ್ವಾ? ಕಳೆದ 50 ವರ್ಷ ಅಧಿಕಾರ ಬಿಜೆಪಿ ಹೋಗ್ತಾರೆ, ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಹಿಂದಿ ಶುರು ಮಾಡುವಂತವ್ರು ಕಾಂಗ್ರೆಸ್. ಆದರೆ ಆಗಿನ ಕಾಲದಲ್ಲಿ ಯೂನಿಫಿಕೇಶನ್ ಅಗತ್ಯ ಇತ್ತು, ಇವಾಗ ಅವತ್ತಿನ ಚಾನೆಲ್ಗಳು ಎಲ್ಲವೂ ಮಾಡಿದವ್ರು ನೀವೇ. ಆರೋಪ ಅಲ್ಲ, ಕೇಳಿ. ಇವಾಗ ದಬ್ಬಾಳಿಕೆ ಮುಖಾಂತರ ಹೇರಿಕೆ ಮಾಡ್ತಾ ಇದ್ದೀರಾ. ನಾವು ಹೇರಿಕೆ ಮಾಡಿಲ್ಲ, ಪ್ರಚಾರ ಪರಿಷತ್ ಅಂತ
ಮಹಾತ್ಮ ಯಾರು? ಗಾಂಧಿ ಶುರು ಮಾಡಿ ಹಿಂದಿ ಅದನ್ನ ಪ್ರಚಾರ continue ಮಾಡಿ ಮಾಡಿದ್ಯಾರು? ಕೇಳಿ, ಅದು ಉರ್ದು ದಿವಸ ಏರಿಕೆಗಲ್ಲ, ಮಾಡಿದ್ಯಾರು? ಹಿಂದಿ ದಿವಸ ಅದು ಮಾಡಿದ್ಯಾರು? ಏರಿಕೆಗಲ್ಲ ರೀ. ಹಿಂದಿ ದಿವಸಕ್ಕೆ ಸರ್ಕಾರದ ನೀವು ಏರಿಕೆ ಯಾರು? ಏರಿಕೆ ಮಾಡ್ತಾ ಇದ್ದೀರಾ ನೀವು. ಹಿಂದಿಯ ಸಿಲೆಬಸ್ ಡಿಸೈಡ್ ಮಾಡಿದ್ಯಾರು? ಇವಾಗ ಅದನ್ನ- ಎಲ್ಲವೂ ನೀವೇ ಅದನ್ನ ಮಾಡಿದ್ದೀರಿ. change ಮಾಡಿ ತೆಗೀರಿ. ಆಯ್ತು, ಆಯ್ತು, ನಾವು ಮಾಡಿದ್ದೀವಿ ಅಂತ ನಾವು ಮಾಡಿದ್ವಿ ಹೇಳಿ. ತೆಗೀರಿ ಹೋಗ್ಲಿ. ಹೇಳಿ. ದೆನ್ ರಿಮೂವ್ ಇಟ್. ಮಾಡಿದೀವಿ ಅಂತ ಹೇಳಿ. ಆಯ್ತು, ತೆಗೀರಿ ಈಗ ಹೋಗ್ಲಿ. ಅದರಿಂದ ಯಾಕೆ ಬೀಳ್ತಾ ಇದ್ದೀರಾ? ತೆಗೀರಿ ಈಗ. ಆಯ್ತು, ನಾವು ಮಾಡಿದ್ವಿ ತಾನೆ, ನಮ್ ತಪ್ಪು ತಾನೆ, ನೀವು ತೆಗೀರಿ, ಸರಿ ಮಾಡಿ. ನಾವು ಮಾತಾಡ್ತಾ ವೈ ಆರ್ ಯು ರನ್ನಿಂಗ್ ಅವೇ? ನಾವು Why are you forcing, imposing? Why are you imposing? ನಾನು ವಿಷಯ Remove it. ಬರಬೇಕು ಅಂದ್ರೆ ಸರ್, ನೀವು ಹೇಳಿರೋ ವಿಷಯಗಳಿಗೆ ಬೇರೆ ವಿಷಯಗಳಿಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ಒಂದೇ ಹೇಳಿದ್ದು, ಧನ್ಯವಾದ. ನಾನು ಹೇಳಿದ ಪಾಯಿಂಟ್ ತುಂಬಾ ಸ್ಪಷ್ಟವಾಗಿದೆ. ನಾನು ಹೇಳಿರುವಂತದ್ದು, ನೀವು ಸರ್ಕಾರ ರಚನೆ ಮಾಡುವಾಗ ನಿಮ್ಮ ಮಿತ್ರ ಪಕ್ಷಗಳಿಗೆ ಕೇಳದೇನೆ ಅಷ್ಟೇ ಜಂಪ್ ಮಾಡ್ತಾ ಇದ್ದೀರಾ, ಇಷ್ಟೇ ಹೇಳಿರುವಂತದ್ದು. ಇನ್ನ ಬಿಜೆಪಿ ಏನ್ ಮಾಡಿದೆ ಏನ್ ಮಾಡಿಲ್ಲ ಅಂತ ಚರ್ಚೆ ಮಾಡೋಣ ಅಂದ್ರೆ 1 hour ಮೇಡಮ್ ಓಕೆ ಅಂದ್ರೆ ಅದನ್ನು ಡಿಸ್ಕಸ್ ಮಾಡೋಣ. ನೀವು 1 hour ಅಲ್ದರೆ ಒಂದ್ ದಿವಸ ಚರ್ಚೆ ಮಾಡಿ. ಕರ್ನಾಟಕಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಮೇಡಮ್ ಅದು ನೀವು ಕನ್ಕ್ಲೂಷನ್ ಮಾಡ್ತೀರಾ ಮೇಡಮ್? ನಾನು conclusion ಮಾಡ್ತಾ ಇಲ್ಲ. ರಾಜ್ಯಕ್ಕೆ ಬಂದಿರುವಂತ ಫಂಡ್ಗಳು No. ಹಿಂದಿನ ಕಾಂಗ್ರೆಸ್ ಸರ್ಕಾರ ಧರ್ಮಕ್ಕೆ ಯಾರು ಕೊಟ್ಟಿಲ್ಲ, ಹಿಂದಿನ ಸರ್ಕಾರ ಬೇಡ ನನಗೆ. ಮೇಡಮ್ ನಾನು ಕಂಪೇರ್ ಮಾಡ್ಬೇಕಲ್ಲ ಮೇಡಮ್? ಮಾಡಿ. ಮಾಡ್ಬೇಕು ತಾನೆ. ನಾವು ಕೊಟ್ಟ ತೆರಿಗೆನ compare ಮಾಡಿ. ಎಷ್ಟು ಎಷ್ಟು ದಿನ ತೆರಿಗೆ ಆಯ್ತು? ಹೋಗ್ತದೆ, ಎಷ್ಟು ಹೋಗ್ತದೆ ಅಂತ ನೀವು compare ಮಾಡಿ. ಹಾಗಾದ್ರೆ ಹಿಂದಿನ ಸರ್ಕಾರದ ಮಾತಾಡ್ತೀರಾ ಅನ್ನೋದಾದ್ರೆ ಹಿಂದಿನ ರಾಜಕಾರಣ ಇದ್ದಂಗೆ ಈ ರಾಜಕಾರಣ ಇದೆಯಾ? ಅವ್ರ್ಕಿಂತ better ಅಲ್ಲ madam? ಅವ್ರ್ಕಿಂತ ನನಗೆ better ಬೆಟರ್ ಬೇಡ. ಐ ಡೋಂಟ್ ವಾಂಟ್. ನಾನು ಈ ದೇಶದ ಒಬ್ಬ share ಪ್ರಜೆ ಆಗಿ rightful ನನಗೆ ನಮ್ಮ ಬೆಟರ್ share ಬೇಡಪ್ಪ. ಕೊಡಿ, rightful ನಾನು ನಮ್ಮ- ಈ ರಾಜ್ಯದ ಪ್ರಜೆ ಆಗಿ ನನಗೆ ನಮ್ಮ ನನ್ನ ಹಕ್ಕು. ರಾಜ್ಯ ಇಂಪಾರ್ಟೆಂಟ್. ಯಾವ್ದೋ ರಾಜ್ಯದ ಟ್ಯಾಬ್ಲೋ ಹೋಗುತ್ತೆ, ನನ್ನ ರಾಜ್ಯದ ಟ್ಯಾಬ್ಲೋ ಹೋಗಲ್ಲ ಅಲ್ಲಿ ಅಂತ ಅಂದಾಗ ನನಗೆ ನನ್ನ ರಾಜ್ಯನೇ ಇಂಪಾರ್ಟೆಂಟ್. ಕತ್ತೆ ಕಾಯ್ತಾ ಇದಾರ ಎಂಪಿಗಳು ಅಂತಾನೆ ಕೇಳ್ತೀನಿ. ಹಂಗೆಲ್ಲ ಮಾತಾಡಬಾರ್ದು ಮೇಡಮ್. ಇಟ್ಸ್ ರಾಂಗ್. ನೀವು ಯಾವ್ದೋ ಒಂದು ವಿಷಯಕ್ಕೆ ತಗೊಂಡ್ಬಿಟ್ಟು ಬೇರೆ 100 ವಿಷಯಗಳು ನಾನು ಹೇಳ್ಬೋದು. ನಾನು ಹೇಳಿ ಬೇರೆ ನೀವು ಹೇಳಿಲ್ಲ, ನೀವು ತಪ್ಪು ಅಂತ ನಿಮ್ಗೆ ಏನಾದ್ರು ಹೇಳಿ ಅದು ರಾಂಗ್. ಅವರು ಡೆಮೊಕ್ರೆಟಿಕಲಿ ಎಲೆಕ್ಟೆಡ್, ಅವರು ಡೆಮೊಕ್ರೆಟಿಕಲಿ ನೀವು ಮಾಡಿದ ತಾನೇ ಕತ್ತೆ ಅಂತ ಕೇಳಬಾರ್ದು. ಕತ್ತೆ ಕಾಯ್ತಾ ಇದ್ದಾರೆ ಅಂತ ಕೇಳಬಾರ್ದು. ಬಿಜೆಪಿ ಯೂನಿಯನ್ ಗವರ್ಮೆಂಟ್ ಇಸ್ ಬಿಟ್ರೈಯಿಂಗ್ ಕರ್ನಾಟಕ. ಇಡೀ ಜನ ಹೇಳ್ತಾ ಇದ್ದಾರೆ, ಇಡೀ ಕನ್ನಡಿಗರು ಹೇಳ್ತಾ ಇದ್ದಾರೆ, ಇಡೀ ದಕ್ಷಿಣ ಭಾರತ ಹೇಳ್ತಾ ಇದೆ. ಅನಿಲ್, ಅಟ್ ದ ಸೇಮ್ ಅದೇ ನಿನ್ನ ರಿಸಲ್ಟ್ ಬಂತಲ್ಲ, ಕೇರಳದಲ್ಲಿ ಆಯ್ತಲ್ಲ, ತಮಿಳುನಾಡಲ್ಲಿ ಆಯ್ತಲ್ಲ. ಸೇಮ್ ಟೈಮ್ ಕರ್ನಾಟಕದಲ್ಲಿ ವೇಸ್ಟ್ ಬಾಡಿ ಮಿನಿಸ್ಟರ್ಗಳು ಇದ್ದಾರೆ, ವೇಸ್ಟ್ ಬಾಡಿ MLAಗಳು ಇದ್ದಾರೆ. ಐ ಡೋಂಟ್ ಹ್ಯಾವ್ ಎನಿ ರೈಟ್ ಟು, ಐ ಡೋಂಟ್ ಹ್ಯಾವ್, ನನಗೆ ಯಾವ ಇದು ಇಲ್ಲ ಅದನ್ನ ಹೇಳೋದಕ್ಕೆ. ನಾನು ಎಂಪಿಗೆ ಹೆಂಗ್ ಹೇಳ್ತಾ ಇದೀನೋ ಐ ಆಮ್ ಟೆಲಿಂಗ್ ದ ಸೇಮ್ ವೇ ಫಾರ್ ಮಿನಿಸ್ಟರ್ಸ್ ಅಂಡ್ MLAs ಆಲ್ಸೋ. ಬೇರೆ ಬೇರೆ ವಿಷಯಗಳನ್ನ ಮೋದಿ ಸರ್ಕಾರ ಯಾರು ಜನಹಿತ ಕಾಯಲ್ಲ, ಯಾವ ಪಕ್ಷದಲ್ಲಿದ್ರು ಕೂಡ ಕೇಂದ್ರ ಸರ್ಕಾರ ಇನ್ನೊಂದು ಹೇಳ್ಬಿಡ್ತೀನಿ, ಪಕ್ಷಾತೀತವಾಗಿ ಯಾರಾದ್ರೂ ರಾಜ್ಯಕ್ಕೆ ಕೇಡು ಬಗ್ದಿದ್ದನ್ನ ಸಮರ್ಥಿಸ್ಕೊಳ್ತಾರೆ ಅಂತಂದ್ರೆ ಅವರು ರಾಜ್ಯದ್ರೋಹಿಗಳು ಅಂತ ಹೇಳ್ತೀನಿ ನಾನು. ಸಮೀವುಲ್ಲ ಸರ್, ನಾನು ಇನ್ನೊಂದು ಪ್ರಶ್ನೆ. ರಾಮಕೃಷ್ಣ ಉಪಾಧ್ಯಾಯ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಾಮಕೃಷ್ಣ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಎಸ್, ನಾನು ರಾಮಕೃಷ್ಣ ಸರ್ ಜೊತೆ ಮಾತಾಡ್ಬಿಡ್ತೀನಿ, ಆಮೇಲೆ ತದನಂತರ ಸಮೀವುಲ್ಲ ಸರ್ ಮತ್ತೆ ಪ್ಯಾನಲಿಸ್ಟ್ಗಳ ಜೊತೆ ಮಾತಾಡ್ತೀನಿ. ರಾಮಕೃಷ್ಣ ಸರ್, ಈಗ ತಮಿಳುನಾಡಿನ ಚುನಾವಣಾ ಒಂದು ಪ್ಯಾಟರ್ನ್ ಅನ್ನ ನೀವು ಕೂಡ ಗಮನಿಸಿರ್ತೀರಿ. ಅಲ್ಲಿ ಟಿವಿಕೆ ಯಾವ ರೀತಿ ಮ್ಯಾಸಿವ್ ಸಕ್ಸಸ್ ಅನ್ನ ಪಡ್ಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಈಗ ಮೈತ್ರಿ ಯಾರ ಜೊತೆ ಮಾಡ್ಕೊಳ್ತಾರೆ, ಯಾರ ಜೊತೆ ಮಾಡ್ಕೊಂಡ್ರೆ ಟಿವಿಕೆಗೆ ಅನುಕೂಲ ಆಗ್ಬಹುದು, ಏನು ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸರ್, ನಿಮ್ಮ ಅನಾಲಿಸಿಸ್ ಏನು ಸರ್? ಈಗ ಮೈತ್ರಿ ಯಾರ ಜೊತೆ ಮಾಡ್ಕೋಬೇಕು ಅನ್ನೋದೇನು ಚಾಯ್ಸ್ ಅಲ್ಲ ಅವರಿಗೆ. ಈಗ 10 ಸೀಟು ಕಮ್ಮಿ ಇದೆ, 108 ಮಂದಿ 118 ಬೇಕು. ಇನ್ನು 10 ಸೀಟು ಎಲ್ಲಿಂದ ತಗೊಳ್ಬೇಕು, ಯಾರನ್ನ ಸೇರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡಬೇಕು. ಸೊ 10 ಇರೋವಂಥವ್ರು ಯಾರೂ ಇಲ್ಲ. 5 ಕಾಂಗ್ರೆಸ್ ಇದೆ, 4 ಇನ್ನೊಂದು ಪಕ್ಷ ಇದೆ, ಇನ್ನು 2 ಕಮ್ಯುನಿಸ್ಟ್ ಪಾರ್ಟಿಗಳಿದ್ದಾವೆ. ಸೊ ಇವರಲ್ಲಿ ಯಾರ್ಯಾರ ಜೊತೆ ಮಾತುಕತೆ ಆಗಬೇಕು ಎಲ್ಲ ನೋಡಿಕೊಂಡು ಫೈನಲ್ ಆಗಿ ಅವರು ಡಿಸೈಡ್ ಮಾಡಬೇಕಾಗುತ್ತೆ. ಬಟ್ ಇಟ್ಸ್ ನಾಟ್ ದಟ್ ಮೈನಾರಿಟಿ ಗೌರ್ಮೆಂಟನ್ನ ಕರಿಬಾರ್ದು ಅಂತ ಏನಿಲ್ಲ. ಸೊ ಹಿಂದೆ ಕೂಡ ಆಗಿದೆ, 2007 ಕೂಡ ಕರುಣಾನಿಧಿ ಅವರಿಗೆ 92 ಸೀಟ್ಸ್ ಬಂದಿತ್ತು. ಅವು ಕೂಡ ಅವರಿಗೆ ಅವಕಾಶ ಕೊಟ್ಟಿದ್ರು ಗವರ್ನರು. ಈಗಲೂ ಲಾರ್ಜೆಸ್ಟ್ ಪಾರ್ಟಿ ಇರ್ತಕ್ಕಂಥದ್ದು ವಿಜಯ. ಅದರಿಂದ ಗವರ್ನರ್ ಕರೆದುಬಿಟ್ಟು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಟ್ಟು ನೀವು ಒಂದು 15 ದಿವಸದಲ್ಲಿ ನೀವು ಮೆಜಾರಿಟಿನ ಪ್ರೂವ್ ಮಾಡಿ ಅಂತ ಹೇಳ್ಬೋದು. ದಟ್ ಪಾಸಿಬಿಲಿಟಿ ಇಸ್ ದೇರ್. ಬಟ್ ನೋಡ್ಬೇಕೀಗ ಏನಾಗುತ್ತೆ. ಐ ಥಿಂಕ್ ಕಾಂಗ್ರೆಸ್ಸು ಫಸ್ಟು ಐ ಥಿಂಕ್ ದೇ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಗೋ ವಿತ್ ವಿಜಯ್. ನನಗೆ ಗೊತ್ತಿದ್ದ ಹಾಗೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ವಿಜಯ್ ವಾಸ್ ರೆಡಿ ಟು ಗಿವ್ ಇವನ್ 70 ಸೀಟ್ಸ್. ಸೊ 70ಇಂದ ಶುರು ಮಾಡಿದರು. ಇವರು ಇಲ್ಲ ನಾವು DMK ಜೊತೆಗೆ ಹೋಗೋಣ ಅಂತ ಹೇಳಿ. ಐ ಥಿಂಕ್ ರಾಹುಲ್ ಗಾಂಧಿ ವಾಸ್ ಕೀನ್ ಟು ಗೋ ವಿತ್ ವಿಜಯ್.
ಬಟ್ ಚಿದಂಬರಂ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಫೈನಲಿ ಡಿಸಿಷನ್ ತಗೊಂಡಿದ್ದು ಇಲ್ಲ, ನಮ್ಮ ಟ್ರೆಡಿಷ್ನಲ್ ಅಲೈ ಯಾರಿದ್ದಾರೆ DMK ಅವ್ರ ಜೊತೆಗೆ ಹೋಗೋಣ ಅಂತ ಹೇಳಿ ಅವ್ರು ಕೇವಲ 28 ಸೀಟ್ ಕೊಟ್ಟರು ಕೂಡ ಅವ್ರ ಜೊತೆಗೆ ಹೋದರು. ಈಗ ಏನಾಗಿದೆ ಪರಿಸ್ಥಿತಿ ನೋಡಿ. ವಿಜಯ್ ಜೊತೆಗೆ ಹೋಗಿದ್ರೆ ಪ್ರಾಬಲಿ ದೇ ವುಡ್ ಹ್ಯಾವ್ ಬೀನ್ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಬೈ ರೈಟ್ ಆ್ಯಂಡ್ ದೇ ವುಡ್ ಹ್ಯಾವ್ ಪ್ರಾಬಲಿ ಈವನ್ ಗಾಟ್ 30-40 ಸೀಟ್ಸ್. ಸೊ ಈಗ ಈ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಎದುರಿಸ್ತಾ ಇದೆ. ಹೇಗೆ ನಿಭಾಯಿಸ್ತಾರೆ ನೋಡಬೇಕಾಗಿದೆ. ಓಕೆ ಸಮೀಲ ಸರ್, ನಾವು ಇನ್ನೊಂದು ಮಾತಾಡ್ತೀವಿ. ವಿಜಯ್ ಅಂತ ಬಂದಾಗ ದೊಡ್ಡ ದೊಡ್ಡ ನಾಯಕರಿರ್ಬೋದು ಅಥವಾ ಈಗ ನಮ್ಮ ಪ್ಯಾನಲಿಸ್ಟ್ಗಳು ಮಾತಾಡ್ದಂಗೆನೂ ಅನುಭವ ಕಡಿಮೆ ಇದೆ, ಇನ್ನೂ ಅಡ್ಮಿನಿಸ್ಟ್ರೇಷನ್ ಹೆಂಗೆ ಏನು ಅಂತ ಗೊತ್ತಾಗಬೇಕು, ಈ ರೀತಿ ಎಲ್ಲ ಮಾತಾಡ್ತಾರೆ. ಐ ಡೋಂಟ್ ಥಿಂಕ್ ಸೊ. ಅಂದರೆ ಅಡ್ಮಿನಿಸ್ಟ್ರೇಷನ್ನ ಅನುಭವ ಕಡಿಮೆ ಇರ್ಬೋದು, ಆದರೆ ನನಗೆ ರಾಜಕೀಯದಲ್ಲಿ ಈಗ ವಿಜಯ್ ಆಲ್ರೆಡಿ ಇಂಥ ದೊಡ್ಡ ದೊಡ್ಡ ಪಕ್ಷಗಳನ್ನೇ ಮೀರಿ ಅತಿ ಕಡಿಮೆ ಸಮಯದಲ್ಲಿ ಇಷ್ಟು ಸ್ಥಾನವನ್ನು ಗೆದ್ಕೊಂಡು ಅತಿ ಕಡಿಮೆ ಟೈಮಲ್ಲಿ ಕ್ಯಾಂಪೇನನ್ನು ಮಾಡಿ ಇನ್ ಸ್ಪೈಟ್ ಆಫ್ ಹಿಸ್ ಪರ್ಸನಲ್ ಅಲಿಗೇಷನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಅಲಿಗೇಷನ್ಸ್ಗಳು ಮತ್ತು ಕೇಸ್ಗಳು, ಕರೂರ್ ಕಾಲ್ ತುಳಿತ ಪ್ರಕರಣ ಇರ್ಬೋದು, ಅದರ ಎಂಕ್ವೈರಿಗಳಿರ್ಬೋದು, ಅದೆಲ್ಲದರ ನಡುವೆ ಈ ರೀತಿಯಾದಂಥ ಒಂದು ಯಶಸ್ಸನ್ನು ಗಳಿಸಿರೋದು. ಸೊ ಅವರು ರಾಜಕೀಯದಲ್ಲಿ ಎಷ್ಟು ವರ್ಷಗಳಿದ್ವಿ ಅನ್ನೋದಕ್ಕಿಂತ ಎಷ್ಟು ಅನುಭವ ನಾವು ಇಟ್ಕೊಳ್ತೀವಿ, ಯಾವ ರೀತಿ ಸ್ಟ್ರಾಟಜಿ ಪ್ಲಾನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ದಟ್ ರೈಟ್ಲಿ ವಿಜಯ್ ಹ್ಯಾಸ್ ಯೂಸ್ ದಟ್ ಸ್ಟ್ರಾಟಜಿ ಅಂತ ಅನ್ಸುತ್ತೆ ಸರ್, ಏನು ಹೇಳ್ತೀರಿ? ಒಂದು ಎಕ್ಸ್ಪೀರಿಯನ್ಸ್ನ ವಿಚಾರ ಬಂದಾಗ ಇಂತಹ ಹೊಸ ರೀತಿಯ ಪ್ರಯೋಗಗಳು ನಡೆದಂತ ಸಂದರ್ಭದಲ್ಲಿ ಈಗ ಎಲೆಕ್ಟ್ ಆದ್ರೆ ತಾನೇ ಎಕ್ಸ್ಪೀರಿಯನ್ಸ್ ಬರೋದು. ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಯಾರು ಬರಲ್ಲ. ಈಗ ನೀವು ಈ ಹಿಂದಿನ ಉದಾಹರಣೆ ತೆಗೆದುಕೊಂಡಾಗ MG ರಾಮಚಂದ್ರನು ಅವರು ಅಭೂತಪೂರ್ವ ಮೆಜಾರಿಟಿ ಪಡೆದು CM ಆದ್ರು ಅಂತ ಅನ್ಕೊಂಡ್ರು ಕೂಡ ಅದಕ್ಕಿಂತ ಮೊದಲು ಅಣ್ಣಾದೊರೈ ಅವ್ರ ಜೊತೆಗಿದ್ರು, ಆಮೇಲೆ ಕರುಣಾನಿಧಿ ಅವ್ರ ಜೊತೆಗಿದ್ರು. ಅವ್ರ ಜೊತೆಗಿನ ಡಿಫ್ರೆನ್ಸಸ್ ಬಂದ ನಂತರ ಅವರು ಒಡೆದು ಅವರು ADMK ಮಾಡ್ಕೊಂಡು ಬಂದ್ರು. ಆ ತರದ ಎಕ್ಸ್ಪೀರಿಯನ್ಸ್ ಇತ್ತು. ಮತ್ತೆ ಈ ಹಿಂದೆ NT ರಾಮರಾವ್ ಅವರು ಪಕ್ಷ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ತೆಲುಗು ಅಸ್ಮಿತೆ ಇತ್ತು, ತೆಲುಗು ರಾಷ್ಟ್ರಲು ಅಂತ ಅನ್ಕೊಂಡು ತೆಲುಗು ಅಸ್ಮಿತೆ ಇತ್ತು. ಅದ್ರ ಹಿಂದೆ ರಾಮೋಜಿರಾವ್ ಬ್ರೈನ್ಚೈಲ್ಡ್ ಅದು ತೆಲುಗುದೇಶಂ. ರಾಮೋಜಿರಾವ್ ಅಂತ ಬುದ್ಧಿವಂತರು ಇದ್ರು. ಅವರು ಅಲ್ಲಿ ಎಕ್ಸ್ಪೀರಿಯನ್ಸ್ ಮೂಲಕ ಥಿಂಕ್ ಟ್ಯಾಂಕ್ ತರ ಇದ್ದು ಅವರ ಅನುಭವವನ್ನ ಆ ನಾಯಕರಿಗೆ ಧಾರೆ ಎರಿತಿದ್ರು. ಆ ಮೂಲಕವಾಗಿ ತೆಲುಗುದೇಶಂ ಅಸ್ತಿತ್ವಕ್ಕೆ ಬಂತು. ಹೀಗಾಗಿ ಇವರಿಗೆ ಎಕ್ಸ್ಪೀರಿಯನ್ಸ್, ಸಹಜವಾಗಿ ಎಕ್ಸ್ಪೀರಿಯನ್ಸ್ ಪ್ರಶ್ನೆ ಬಂದ್ರು ಕೂಡ ಒಂದು ಥಿಂಕ್ ಟ್ಯಾಂಕ್ ಇರುತ್ತೆ, ಅಡ್ವೈಸರ್ಸ್ ಇರ್ತಾರೆ, ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಅಂತವ್ರು ಇರ್ತಾರೆ. ಅವ್ರು ಅದನ್ನ ಎಕ್ಸ್ಪೀರಿಯನ್ಸ್ ಅವ್ರದ್ದು ಅದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಅವರು ಅದರ ಮೂಲಕವಾಗಿ ಆಡಳಿತ ನಡೆಸೋ ಸಾಧ್ಯತೆ ಕೂಡ ಇರುತ್ತೆ. ಆದ್ರಿಂದ ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತಂದ್ರೆ ಅದನ್ನ ಹೇಳಕ್ ಆಗಲ್ಲ. ಅವರು ರೂಲಿಂಗಿಗೆ ಬರ್ಬೇಕಾಗುತ್ತೆ. ಆ ನಂತರ ಎಕ್ಸ್ಪೀರಿಯನ್ಸ್ ತಂತನಾಗೆ ಬರುತ್ತೆ ಮಾಡ್ತಾ ಹೋದಂಗೆಲ್ಲ. ಇಲ್ಲಿ ಒಂದು ಪೆಕ್ಯುಲಿಯರ್ ಆದಂತಹ ಸಿಚುಯೇಷನ್ ನಲ್ಲಿ ನೋಡಿ ಎಂಥ ಟೈಮಲ್ಲಿ ಅವ್ರು ಬಂದಿದ್ದಾರೆ ಅಂತಂದ್ರೆ, ಎಂಥ ಜಾಂಡ್ರು ಅಂತಂದ್ರೆ, ಈ ಕಡೆ ಕರುಣಾನಿಧಿ ಪ್ರಭಾವನೂ ಇಲ್ಲ, ಈ ಕಡೆ ಜಯಲಲಿತಾ ಅವರು ಬದುಕಿಲ್ಲ, ಮತ್ತು ಈ ಇಬ್ಬರ ಕೊರತೆಯನ್ನ DMK ಮತ್ತು ADMK ನಾಯಕರು ತುಂಬೋದಕ್ಕಾಗಿಲ್ಲ. ಇಂಥ ಸ್ಥಿತಿನಲ್ಲಿ ಆ ವ್ಯಾಕ್ಯೂಮ್ ಅನ್ನ ತುಂಬೋದಕ್ಕೆ ಅವರು ಪೊಲಿಟಿಕಲ್ ಪಾರ್ಟಿ ಮಾಡಿ, ರಜನಿಕಾಂತ್ ಹೆದರಿದ್ರು ಪೊಲಿಟಿಕಲ್ ಪಾರ್ಟಿ ಮಾಡಿ ಜಂಪ್ ಮಾಡೋದಕ್ಕೆ. ಆದ್ರೆ ಇವ್ರು ಎದುರ್ಲಿಲ್ಲ. ಹೋಗಿ ನುಗ್ಗಿ ಫೈಟ್ ಮಾಡಿ ಗೆದ್ದು ಆ ಸ್ಥಾನವನ್ನ ಅಲ್ಲಿ ಒಂದು ಪ್ಯಾರಲಲ್ ಪಾರ್ಟಿಯಾಗಿ ಉದ್ಭವ ಆದ್ರು ಅಂತಂದ್ರೆ, ಈ ಫೈಟಿನ ನಡುವೆ ದ್ರವಿಡಿಯನ್ ಮೂವ್ಮೆಂಟ್ ನ ಅದನ್ನ ಪಕ್ಕಕ್ಕೆ ತಳ್ಳಿ ಅವರು ಉದ್ಭವ ಆದ್ರು ಅಂತಂದ್ರೆ, ಅವರು ಜಾಂಡ್ರ ಆಗದೆ ಹೋದ್ರೆ ಇದಾಗಲ್ಲ. ಬ್ರಿಲಿಯಂಟ್ ಇದಾರೆ, ಅವರಿಗೆ ಪೊಲಿಟಿಕಲ್ ನಾಲೆಡ್ಜ್ ಇದೆ. ಅವ್ರ ಸುತ್ತ ಎಲೆಕ್ಟ್ ಆಗಿರೋರಿಗೆ ಅವರ ಫ್ಯಾನ್ಸ್ಗಳನ್ನ ಇಟ್ಕೊಂಡು ಹೆಚ್ಚು ಅವರು ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಟಿದ್ರಿಂದ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ದಲೇ ಇರ್ಬೋದು. ಕಾಲಕ್ರಮೇಣ ಪ್ರಿಯಾರಿಟೀಸ್ ಯಾವುದು, ಜನಗಳ ಜೊತೆ ಮಿಂಗಲ್ ಆಗೋದ್ರಿಂದ ಸಮಸ್ಯೆಗಳು ಯಾವ್ದು ಇಶ್ಯೂಸು. ಆಮೇಲೆ ಇವರು ಅವ್ರಿಗೆ ಸವಾಲ್ ಇರೋದು ಗ್ಯಾರಂಟಿಗಳು. 36 ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ದುಡ್ಡು ಎಲ್ಲಿಂದ ತರಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಪ್ರೆಸೆಂಟ್ ತಮಿಳ್ನಾಡು ಸಾಲ ಸರ್, ಸಾಲ ಪ್ರೆಸೆಂಟ್ ಸಾಲಗಳು ತೀರಿಸ್ಕೊಂಡು ಹೋಗೋದು ಇವೆಲ್ಲ ಕೌಂಟ್ ಆಗುತ್ತೆ. ಕ್ರಮೇಣ ಎಕ್ಸ್ಪೀರಿಯನ್ಸ್ ಬರುತ್ತೆ. ಉಪಾಧ್ಯಾಯ ಸರ್, ಈ ಗ್ಯಾರಂಟಿಗಳು ಅಂತ ಬಂದಾಗ 36 ಗ್ಯಾರಂಟಿ ಅಂತ ಲೆಕ್ಕ ಹೇಳ್ತಾ ಇದ್ರು ಸಮೀವುಲ್ಲಾ ಸರ್. ಏನನ್ಸುತ್ತೆ ತಮಿಳ್ನಾಡಲ್ಲಿ ಮೊದಲಿಂದಲೂ ಕೂಡ ಇಂಥ ಗ್ಯಾರಂಟಿಗಳನ್ನ ಒಂದಲ್ಲ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ನೀಡ್ತಾನೆ ಬಂದಿದೆ ಪ್ರತಿಯೊಂದು ಸರ್ಕಾರಗಳು ಕೂಡ. ಜಯಲಲಿತಾ ಅದ್ರ ಹಿಂದಿನ ಕಾಲದಿಂದನೂ, ಜಯಲಲಿತಾ ಅವ್ರ ಕಾಲದಿಂದನೂ ಮಿಕ್ಸಿ ಕೊಡೋದೋ, ಇನ್ನೊಂದು ಕೊಡೋದೋ, ಮತ್ತೊಂದು ಕೊಡೋದೋ, ಇಂಥವೆಲ್ಲ ನಡ್ಕೊಂಡು ಬಂದಿದೆ. ಏನ್ ಹೇಳ್ತೀರಿ ಈ ಪ್ರೆಸೆಂಟ್ ಫಿನಾನ್ಷಿಯಲ್ ಕಂಡೀಷನ್ಗಳಲ್ಲಿ ವಿಜಯ್ ವೆದರ್ ಹಿ ಕ್ಯಾನ್ ಫುಲ್ಫಿಲ್ ದ ನೀಡ್ಸ್ ಆಫ್ ದ, ಐ ಮೀನ್ ಏನೆಲ್ಲ ಅವರು ಹೇಳಿದರೆ ನಾನು ಇಷ್ಟು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ಮಾಡಬಹುದು ಅಂತ ಅನ್ಸುತ್ತಾ, ಹೇಗನ್ಸುತ್ತೆ?
ಈ ಗ್ಯಾರಂಟಿಗಳ ಒಂದು ಚಳುವಳಿ ಶುರು ಮಾಡಿದ್ದೆ ತಮಿಳುನಾಡಿನಲ್ಲಿ. ಅಫ್ಕೋರ್ಸ್ ಕಾಮರಾಜ್ ಅವರು ಒಂದು ರೀತಿ ಮಕ್ಕಳಿಗೆ ಊಟದ ಗ್ಯಾರಂಟಿ ಕೊಡೋದ್ರಿಂದ ಶುರು ಮಾಡೋದು. ಅಫ್ಕೋರ್ಸ್ ದಟ್ ಇಸ್ ಅ ವೆರಿ ನೋಬಲ್ ಐಡಿಯಾ ಅಂಡ್ ಆಲ್ ಓವರ್ ದ ಕಂಟ್ರಿ ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ. ನಂತರ ಬಂದ ಸರ್ಕಾರಗಳು ಪೈಪೋಟಿ ಮೇಲೆ ಗ್ಯಾರಂಟಿ ಕೊಟ್ಟಿರೋದನ್ನ ನೋಡಿದ್ದೀವಿ. ಅದನ್ನ ಬೇರೆ ಸರ್ಕಾರಗಳು ಎಲ್ಲ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಕರ್ನಾಟಕದಲ್ಲೂ 5 ಗ್ಯಾರಂಟಿ ಅಂತ ಮಾಡಿ ನಾವು ಅನುಭವಿಸ್ತಾ ಇದ್ದೀವಿ. ಈಗ ಇವರು ಕೂಡ ಸಾಕಷ್ಟು ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಡೆಸ್ಪರೇಟ್ ಆಗಿ ಲಾಸ್ಟ್ ಮಿನಿಟ್ ಅಲ್ಲಿ ನನಗೆ ಗೊತ್ತಿದ್ದಂಗೆ ADMK ಒಂದು 8,000 ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತಂದ್ರು. ಇನ್ನೇನು ಕೆಲವೇ ದಿನ ಇರುವಾಗ ಇವು DMK ನವರು 10,000 ಕೊಡ್ತೀವಿ ಅಂದ್ರು. ಅಷ್ಟೆಲ್ಲ ಎಲ್ಲಿಂದ ತಗೊಂಡ್ ಬರ್ತಾರೆ, ಏನು ಯೋಚನೆನೇ ಇಲ್ಲದೆ ಈ ರೀತಿ ಗ್ಯಾರಂಟಿಯ ಒಂದು ಪೈಪೋಟಿ ನಡೆದಿರ್ತಕ್ಕಂಥದ್ದು ಬಹಳ ದುಃಖವಾದಂಥ ವಿಚಾರ. ಈಗ ಇವರು ಕೂಡ ಗ್ಯಾರಂಟಿ ಕೊಡದೆ ಎಲೆಕ್ಷನ್ ನಿಂತ್ಕೊಳ್ಳೋ ಸಾಧ್ಯತೆ ಇರಲಿಲ್ಲ. ಸೊ ಎಲ್ಲಿಂದ ತಗೊಂಡ್ ಬರ್ತಾರೆ ಏನೋ ಅನ್ನೋ ವಿಚಾರವನ್ನ ನೋಡಬೇಕು. ಅದಕ್ಕಿಂತ ಮುಖ್ಯವಾಗಿ ನನಗನ್ಸುತ್ತೆ ಅವರ ಯು ಶುಡ್ ಹ್ಯಾವ್ ಗುಡ್ ನಂಬರ್ ಆಫ್ ಅಡ್ವೈಸರ್ಸ್. ಯಾಕಂದ್ರೆ ಅಡ್ವೈಸರ್ಸ್ ಇಲ್ಲದೆ, ಯಾಕಂದ್ರೆ ಅನುಭವ ಇಲ್ಲ ಅನ್ನೋದನ್ನ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಡ್ಮಿನಿಸ್ಟ್ರೇಟಿವ್ ಅನುಭವ ಬೇಕು, ಪೊಲಿಟಿಕಲ್ ಅನುಭವ ಬೇಕು, ಅದೆಲ್ಲ ಸಮೀವುಲ್ಲಾ ಹೇಳದಂಗೆ ಬರುತ್ತೆ. ಆದರೆ ಆರಂಭದಲ್ಲಿ ಹಿ ನೀಡ್ಸ್ ಪೀಪಲ್ ಹೂ ಕ್ಯಾನ್ ಗೈಡ್ ಹಿಮ್, ಸಪೋರ್ಟ್ ಹಿಮ್, ಯಾವ ಡೈರೆಕ್ಷನ್ ಹೋಗಬೇಕು, ಯಾವ ಒಂದು ಸ್ಕೀಮ್ಸ್ ತಗೊಂಡ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಮತ್ತೆ ಇನಿಷಿಯಲ್ ಇಂಪ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಜ್ಞಾಪಕ ಇದ್ದಂಗೆ ಜನತಾ ಸರ್ಕಾರ ಕರ್ನಾಟಕದಲ್ಲಿ ಫಸ್ಟ್ ಬಂದಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ರು. ಬಿಕಾಸ್ ಅವ್ರಿಗೆಲ್ಲ ಬಹಳಷ್ಟು ರಾಜಕೀಯ ಅನುಭವ ಇದ್ದಂಥ ವ್ಯಕ್ತಿಗಳು. ಅವರು ತಂದಂಥ ಸ್ಕೀಮ್ಗಳು, ಅವರು ತಂದಂಥ ಜನಾನುರಾಗಿ ಕಾರ್ಯಕ್ರಮಗಳಿಂದ ಪಾಪ್ಯುಲರ್ ಆಯಿತು. ಆ್ಯಂಡ್ ಆವಾಗಲೂ ಕೂಡ ಮೈನಾರಿಟಿ ಗೌರ್ಮೆಂಟ್, ಅದು ಕೂಡ ಮೈನಾರಿಟಿ ಗೌರ್ಮೆಂಟು ಹೊರಗಿನಿಂದ ಕಮ್ಯುನಿಸ್ಟು ಮತ್ತು BJP ಎರಡೂ ಸಪೋರ್ಟ್ ಮಾಡಿಕೊಂಡು ಆ ಸರ್ಕಾರವನ್ನ 2 ವರ್ಷ ನಡೆಸ್ಕೊಂಡು ಹೋದಂಥ ಜನತಾ ಪಾರ್ಟಿ ಕಡೆಗೆ ಫುಲ್ ಮೆಜಾರಿಟಿ ತಗೊಳ್ತು. ಸೊ ಆ ರೀತಿ ಒಂದು ಅನುಭವ ಇವ್ರಿಗೂ ಬರೋ ಸಾಧ್ಯತೆ ಇದೆ. ಬಟ್ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಈಸ್ ವೆರಿ ಶ್ರೂಡ್. ಐ ಮೀನ್ ದರ್ ಇಸ್ ನೋ ಡೌಟ್ ದಟ್ ವಿಜಯ್ ಈಸ್ ವೆರಿ ಶ್ರೂಡ್. ಆ್ಯಂಡ್ ಅವ್ರ ಅಪ್ಪ ಕೂಡ ಐ ಥಿಂಕ್ ಪೊಲಿಟಿಕಲಿ ವೆರಿ ಆ್ಯಕ್ಟಿವ್ ಅಂತ ಕಾಣುತ್ತೆ. ಸೊ ಈ ವಿಲ್ ಬಿ ಎ ಶ್ಯಾಡೋ ಕ್ಯಾಬಿನೆಟ್ಟಲ್ಲಿ ಇರ್ತಾರೆ ಅಂತ ಕಾಣುತ್ತೆ. ಸೊ ಈಗ ಫಸ್ಟ್ ಆಫ್ ಆಲ್ ಈಗ 10 ಜನ ಎಲ್ಲಿಂದ ತೊಗೊಂಬರೋದು, ಏನು ಮಾಡೋದು, ಹೇಗೆ ಅವರನ್ನ ಸರ್ಕಾರದಲ್ಲಿ ಉಳಿಸ್ಕೋಬೇಕು. ಯಾಕಂದರೆ ಅವರು ಈಗ ಹೊರಗಡೆಯಿಂದ ಬರೋರು ಡಿಮಾಂಡ್ಸ್ ಇಡ್ತಾರೆ. ಈಗ DMK ಐ ಮೀನ್ ಕಾಂಗ್ರೆಸ್ ಸೇರ್ಕೊಳ್ಳುವಾಗ 5 ಜನಕ್ಕೆ ಅಟ್ಲೀಸ್ಟ್ ಒಂದು 2 ಕ್ಯಾಬಿನೆಟ್ ಸ್ಥಾನ ಕೊಡಿ, ಒಳ್ಳೆ ಸ್ಥಾನ ಕೊಡಿ, ಈ ರೀತಿಯ ಒಂದು ಡಿಮಾಂಡ್ಸ್ ಇರ್ತಕ್ಕಂಥ ಸಾಧ್ಯತೆ ಇದೆ. ಅದನ್ನೆಲ್ಲ ನಿಭಾಯಿಸಬೇಕು ಅವರು ನೋಡ್ಬೇಕಾದ್ರೆ. ನಟರಾಜ್ ಗೌಡ, ನಿಮಗೂ ಇವ್ರಿಗೂ ಇಬ್ಬರಿಗೂ ಒಂದೇ ಪ್ರಶ್ನೆ. ಫಸ್ಟ್ ನಿಮಗೆ ಕೇಳ್ಬಿಡ್ತೀನಿ. ಆಟೋ ಡ್ರೈವರ್ಗೆ ಟಿಕೆಟ್ ಕೊಟ್ಟು ಅವರ ಡ್ರೈವರ್ ಮಗನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬಂದಂಥ ಹಿಸ್ಟ್ರಿನ ನಾವು ತಮಿಳ್ನಾಡಲ್ಲಿ ಇವಾಗ ನೋಡ್ತಾ ಇದ್ದೀವಿ. BJP ಕೂಡ ಹಾಗೆ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ಗಳನ್ನು ಸುಮಾರು ಸಲ ಮನೆ ಕೆಲಸದವ್ರಿಗೆ ಟಿಕೆಟ್ ಕೊಟ್ಟು, ಅತ್ಯಾಚಾರಕ್ಕೊಳಗಾದಂಥ ಸಂತ್ರಸ್ತೆಯ ತಾಯಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ ಬಂದಿರೋ ಎಕ್ಸಾಂಪಲ್ನ ನಾವು ನೋಡಿದ್ದೀವಿ. ಬಟ್ ಈ ಥರದ್ದು ಯಾವ ಎಕ್ಸಾಂಪಲ್ ನಾವು ಕಾಂಗ್ರೆಸ್ಸಲ್ಲಿ ನೋಡಿಲ್ಲ. ಸೊ ನಾನು ನೋಡಿಲ್ಲ ಅನ್ನೋದು ಪ್ರಶ್ನೆಗಿಂತನೂ ಸೊ ಈ ಒಂದು ಸ್ಟ್ರಾಟಜಿನೋ ಅಥವಾ ಮೈಂಡ್ ಸೆಟ್ ಅದು ಎಲ್ಲೋ ಒಂದು ಕಡೆ ಇವತ್ತಿನ ಜೆನ್ಸಿನ ತುಂಬಾನೇ ಅಟ್ರಾಕ್ಟ್ ಮಾಡ್ತು ಅಂತ ಅನ್ಸುತ್ತೆ. ದಟ್ ಪಾಯಿಂಟ್ ಇಲ್ಲ, ಖಂಡಿತವಾಗಿ ಇಲ್ಲ. ಈಗ ಈಗಿನ ವರ್ತಮಾನ ಕಾಲದಲ್ಲಿ ಈ ದಶಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಬಿಟ್ಟರೆ TVKನಲ್ಲೇ ಈ ಥರ ಒಂದು ಮ್ಯಾಜಿಕ್ ನಡೆದಿರೋದು. ಆಮ್ ಆದ್ಮಿ ಪಾರ್ಟಿಲಿ ಕೂಡ ಯಾರೋ ಪ್ಲಂಬರ್ ಕೊಟ್ಟರಂತೆ ಟಿಕೆಟು, ಡ್ರೈವರ್ ಕೊಟ್ಟರೆ ಈ ಥರದಲ್ಲಿ ನಡೆದಿತ್ತು. ಇವಾಗ TVKಲ್ಲಿ ಆ ಥರ ಆಗಿದೆ. ಈ ವೆಸ್ಟ್ ಬೆಂಗಾಳಲ್ಲಿ BJPನೂ ಆ ಪ್ರಯೋಗ ಮಾಡಿದೆ. ಯಾಕಂದರೆ ಒಂದು ದೊಡ್ಡ ವೇವ್ ಇದ್ದಾಗ ಇನ್ನೊಂದು ಇಲ್ಲ, ಸಿಂಬಾಲಿಕ್ ಆಗಿ 1, 2, 3 ಕೊಡ್ತಾರೆ. ಈಗ ದೊಡ್ಡ ವೇವ್ ಇದ್ದಾಗ ಈಗ 200 ಜನ ಅವ್ರು ಗೆದ್ದವ್ರೆ, ಅದರೊಳಗೆ ನಾವು 2 ಮಾತ್ರ ಮೆನ್ಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. 20 ಜನ ಅಥವಾ 50 ಜನ ಮೆನ್ಷನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆದಾಗ್ಯೂ ಕೂಡ ಸಾರ್ವಜನಿಕರು, ಸಾಮಾನ್ಯ ಪ್ರಜೆಗಳು ಕೂಡ ಚುನಾವಣೆಗಳಲ್ಲಿ ನಿಲ್ಬೋದು, ಗೆಲ್ಬೋದು ಅನ್ನೋ ಒಂದು ವ್ಯವಸ್ಥೆ ಇದೆ. ಬಟ್ ಆ ಥರ ಒಂದು ಅಟ್ಮಾಸ್ಫಿಯರು ಎಲ್ಲ ನಮ್ಮ ಪಕ್ಷಗಳು ಸೇರಿಕೊಂಡು ಮಾಡಬೇಕಾಗತ್ತೆ. ಅದರ್ವೈಸ್ ಒಂದು ಪೊಲಿಟಿಕಲಿ ದುಡಿಮೆ ಮಾಡ್ತಾ ಇರತಕ್ಕಂತಹ ಕಾರ್ಯಕರ್ತರಿಗೆ ಅವಕಾಶ, ಯಾಕಂದರೆ ಫಸ್ಟ್ ಟೈಮ್ ಯಾರು ಹಿನ್ನೆಲೆ ಇರಲ್ಲ, ಡೈನೆಸ್ಟ್ ಆಗಿರಲ್ಲ, ತಂದೆ MLA ಆಗಿರಲ್ಲ, ತಾತ MLA ಆಗಿರಲ್ಲ, ಅಂಥವ್ರು ಕೂಡ ಹೊಸಬರಿಗೆ ಅವಕಾಶವನ್ನು ಕೊಡುವಂಥ ಅವಕಾಶ ಪರಿಪಾಠಗಳು ಎಲ್ಲ ಪಕ್ಷದಲ್ಲೂ ಬರಬೇಕು. ಈಗ ಅನಿಲ್ ಚಳಿಗೇರಿ ಕೂಡ MLA ಆಗಬೇಕು. ಕ್ವಿಕ್ ರಿಯಾಕ್ಷನ್ ಅನಿಲ್ ಅವರೇ ಇದೇ ವಿಚಾರಕ್ಕೆ, ಶಾರ್ಟ್ ರಿಯಾಕ್ಷನ್. ನೋಡಿ, ಭಾರತೀಯ ಜನತಾ ಪಾರ್ಟಿ ಈ ಥರದ ಮೊನ್ನೆ ತಾನೇ ಗುಜರಾತಲ್ಲಿ ನಡೆದಿರುವಂಥ ಬೈಪೋಲ್ ಎಲೆಕ್ಷನಲ್ಲಿ ನಮ್ಮ ಆಫೀಸಿನ ಗುಮಾಸ್ತ ಇವತ್ತು ಕಾರ್ಪೊರೇಟರು ಅದ್ರ ಟೀ ಸಪ್ಲೈ ಮಾಡೋ ವಿಡಿಯೋಗಳೆಲ್ಲ ಲೇಟೆಸ್ಟ್ ವಿಡಿಯೋಗಳು ಅಲ್ಲೇ ಇತ್ತು. ಈ ಥರದ 100 ಉದಾಹರಣೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗಿದೆ. ಎಕ್ಸ್ಪೀರಿಯನ್ಸ್ ಇದ್ದವರೆಲ್ಲರೂ ತಪ್ಪೇ ಮಾಡೋದಿಲ್ಲ ಅಂತೇನೂ ಇಲ್ಲ, ಹೊಸಬರು ಬರೀ ತಪ್ಪೇ ಮಾಡ್ತಾರೆ ಅಂತಲೂ ಇಲ್ಲ.
ಇವತ್ತು ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಹಿಂದೆ ಇನ್ಫಾರ್ಮೇಶನ್ಗಳು ಸಿಗ್ತಾ ಇರಲಿಲ್ಲ. ಹೊಸ ರಾಜಕಾರಣಿಗಳಿಗೆ ಇನ್ಫಾರ್ಮೇಶನ್ನು ತುಂಬಾ ಚೆನ್ನಾಗಿ ನಮಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಅಡ್ವೈಸರ್ ಸಿಗುತ್ತಾರೆ. ಯಾರನ್ನ ಚೆನ್ನಾಗಿರೋರನ್ನ ಜೊತೆಗೆ ಇಟ್ಕೋಬೇಕು ಅಂತ ಗೊತ್ತಾದ್ರೆ ಸರ್ಕಾರ ಚೆನ್ನಾಗಿ ನಡೆಸಬಹುದು. ಕೇಂದ್ರ ಸರ್ಕಾರವಾಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೇಂದ್ರದಿಂದ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಆಮೇಲೆ ನಾವು ಒಂದೇ ಒಂದು ತಮಿಳುನಾಡಿಗೆ sentence. ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡ್ತೀವಿ ಅಂತ ಮಾನ್ಯ ನರೇಂದ್ರ ಮೋದಿ ಅವರು All right, ಹೇಳಿದ್ದಾರೆ. yes. ಈ ಅಮೇಥಿನಲ್ಲಿ ಕಾಂಗ್ರೆಸ್ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಗುಮಾಸ್ತನಿಗೆ ಟಿಕೆಟ್ ಕೊಟ್ಟಿದ್ದು. ಅಲ್ಲಿ ಸ್ಮೃತಿ ಇರಾನಿ ಎಕ್ಸ್ ಮಿನಿಸ್ಟ್ರು ಅವ್ರನ್ನ ಸೋಲಿಸಿ ಅವ್ರು ಗೆದ್ರು. ಅಂದ್ರೆ ಆ ಥರದ್ದು ಎಲ್ಲೋ ಒಂದೊಂದು ಅಪರೂಪಕ್ಕೆ ಒಂದೊಂದು ಕಾಣ್ತವೆ, ಬಟ್ ಅದು ಜಾಸ್ತಿ ನಾನು ಆಗ್ಬೇಕು. ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾಕೆ ಆ ಪ್ರಶ್ನೆ ಜಾಸ್ತಿ ಕೇಳಿದೆ ಆಗ್ಬೇಕು. ಅಂದ್ರೆ ನಮ್ಮಲ್ಲಿ ಈ ತರದ್ದು ಬೇರೆ ಬೇರೆ ಪಕ್ಷಗಳನ್ನ ನಾವು ನೋಡ್ತಾ ಇದೀವಿ. ಕಾಂಗ್ರೆಸ್ ಅಲ್ಲೇ ಇರೋದು 60 ವರ್ಷ 70 ವರ್ಷ 90 ವರ್ಷ ಆದವ್ರಿಗೆ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ರೂಲ್ಸ್ ಕಾಂಗ್ರೆಸ್ ಅಲ್ಲಿ ಮಾತ್ರ ಇರೋದು. ಅದಕ್ಕೆ ನಾನು ಆ ಥರ ಇಲ್ಲ, ಆ ಥರ ಇಲ್ಲ. ನಿಮ್ BJP ಪಕ್ಷ ನಲ್ಲೂ ಇದೆ. ಒಂಚೂರು ಅದನ್ನ ಅಪ್ಪ ಹಾಕಿದ ಆಲದ ಮರಕ್ಕೆ ಎಲ್ಲ ನೇತು ರಾಜಕಾರಣ- ಹಾಕೋದು ಬಿಟ್ಟು ಎಲ್ಲ ರಾಜಕೀಯ ಒಂಚೂರು ಪಕ್ಷಗಳು ಹೊರಗಡೆ ಇದೆ. ಬರ್ಲಿ ಅಂತ ಆ ಮಾತು ಎಲ್ಲ ನಿಮ್ಗೆ ಹೇಳಿದೆ. ರಾಜಕೀಯ ಪಕ್ಷಗಳು ಇದೆ, but ನೀವು ಹೇಳ್ದಂಗೆ ಬೇರೆಯವ್ರ ಅವಕಾಶ ಸಿಗ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ನೋಡೋಣ, ಮ್ಯಾಸಿವ್ ಸಕ್ಸಸ್ ಅನ್ನ, ಹ್ಯೂಜ್ ಸಕ್ಸಸ್ ಅನ್ನ ಟಿವಿಕೆ ಪಕ್ಷ ಪಡ್ಕೊಂಡಿದೆ. ಸೊ ಯಾರ ಜೊತೆಗೆ ಮೈತ್ರಿಯನ್ನ ಮಾಡ್ತಾರೆ, ಸರ್ಕಾರ ರಚನೆ ಮಾಡುವಾಗ ಏನೇನೆಲ್ಲ ಆಗುತ್ತೆ, ಯಾವ ರೀತಿ ಹೊಸ ಅದೊಂದು ತಮಿಳುನಾಡನ್ನ ಕಟ್ಟೋದಕ್ಕೆ ದಳಪತಿ ವಿಜಯ್ ಸಿದ್ಧರಾಗ್ತಾರೆ, ಇದೆಲ್ಲವನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.